ಕರುನಾಡಿನ ಬ್ಲಾಕ್ ಟೈಗರ್ ಕಾರ್ತಿಕ್ ಕಾಟೆ ಪೈಲ್ವಾನರು ಬಂದ್ರು. ಬರ್ಲಿ ಒಂದ್ಸರಿ ಚಪ್ಪಾಳೆ ನೋಡೋಣ. ಒಂದು ಗೊತ್ತಿರಲಿ, 20 ವರ್ಷಗಳ ಕಾಲ ಕರ್ನಾಟಕದ ಮೂಲೆ ಮೂಲೆ ಅಷ್ಟಲ್ಲ, ಭಾರತದ ಶ್ರೇಷ್ಠ ಪೈಲ್ವಾನರ ಜೊತೆಗೆ ಸೆಣಸಾಟಿ ಪ್ರತಿ ಕುಸ್ತಿಗೆ ಕ್ರೇಜ್ ಸುಟ್ಟುವಂತೆ ಮಾಡಿರ್ತಕ್ಕಂಥ ಒಬ್ಬ ಕ್ರೇಜ್ ನಿಜವಾದ ಪೈಲ್ವಾನ. ಚಪ್ಪಾಳೆ ಅಲ್ಲೇ ಕೂತ್ಬಿಡ್ತ ಮನಿ ಅಲ್ಲಿ ಮುಂದೆ ನನ್ನ ಕ್ಯಾಮ್ರಾ ಮುಂದೆ ಕೂತ್ಬಿಡಲಿ. ನಡೀತಕ್ಕಂಥ ಕುಸ್ತಿ ಎರಡನೇ ಕುಸ್ತಿ ಕಾರ್ತಿಕ್ ಕಾಟೆ ಕರ್ನಾಟಕ ಕೇಸರಿ ಕಂಠೀರವ ಪ್ರಶಸ್ತಿಯನ್ನು ಪಡೆದಂತ ಕುಸ್ತಿಪಟು. ಅವರ ಎದುರಾಳಿ ಸುದೇಶ್ ಠಾಕೂರ್. ಸುದೇಶ್ ಠಾಕೂರ್ ಮಹಾರಾಷ್ಟ್ರದ ಕುಸ್ತಿಪಟು. ಇದಾದ ನಂತರ ಕೊನೆಯ ಕುಸ್ತಿ ಪೃಥ್ವಿರಾಜ್ ಪಾಟೀಲ್ ಮಹಾರಾಷ್ಟ್ರ ಕೇಸರಿ ಪ್ರಶಸ್ತಿಯನ್ನು ಪಡೆದಂತವರು. ಸಿಕಂದರ್ ಶೇಖ್ ಅವರನ್ನ ಮಹಾರಾಷ್ಟ್ರ ಕೇಸರಿ ಕುಸ್ತಿ ಸ್ಪರ್ಧೆಯಲ್ಲಿ ಪಾಯಿಂಟ್ ಆಧಾರದ ಮೇಲೆ ಸೋಲಿಸಿ ಕೇಸರಿ ಪ್ರಶಸ್ತಿಯನ್ನು ಪಡೆದಂತ ಪೃಥ್ವಿರಾಜ್ ಪಾಟೀಲ್ ಅವರ ಎದುರಾಳಿ ಮೌಳಿ ಕೊಕಟೆ ಉಪ ಮಹಾರಾಷ್ಟ್ರ ಕೇಸರಿ ಪ್ರಶಸ್ತಿಯನ್ನು ಪಡೆದಂತ ಮೌಳಿ ಕೊಕಟೆ ಅವರು ಬೈರಮ್ಮ ಬರಬೇಕು ಬೇಗನೆ. ಒಂದೇ ಸ್ವಲ್ಪ ಕೇಳ್ರಿ, ನಮ್ಮ ಕಾರ್ತಿಕ್ ಅವ್ರ ಕೈ ಎತ್ತಪ್ಪ ನೋಡ್ರ. ಕರ್ನಾಟಕದೊಳಗ ಮಣ್ಣಿನ ಕುಸ್ತಿ ಒಳಗ 2 ದಶಕಗಳ ಕಾಲ 20 ವರ್ಷಕ್ಕಿಂತಲೂ ಹೆಚ್ಚು ಮಣ್ಣಿನಲ್ಲಿ ಒಂದು ಕ್ರೇಜ್ ಇಟ್ಕೊಂಡು ಹೋಗಿರ್ತಕ್ಕಂಥ ಪೈಲ್ವಾನ್ರು ಯಾರು ಇದ್ರ ಕಾರ್ತಿಕ್ ಮಾತ್ರ ಅಂತ ಹೇಳಕ್ ಹೆಮ್ಮೆ ಪಡ್ತೀನ. ಅಂತ ಮಣ್ಣಿನ ಕುಸ್ತಿಯ ಕಿರೀಟ ಆದ್ರೂ ತಪ್ಪಾಗ್ಲಿಕ್ಕಿಲ್ಲ. ಕರ್ನಾಟಕದ ಕೇಸರಿ ಕಂಠೀರವ ಕ್ರೀಡಾ ರತ್ನ ಸಾಕಷ್ಟು ಪ್ರಶಸ್ತಿಗಳು ಪಡೆದ ನಿಮ್ಮೆಲ್ಲರ ಪ್ರೀತಿಯ ರತ್ನ ಕಾರ್ತಿಕ್ ಅವರಿಗೆ ಸರ್ ಚಪ್ಪಾಳೆ ಬನ್ನಿ. ಹಾಗೆ ಅವರ ಒಂದು ದೇಹ ತೂಕ 83 kg ಐತಿ, 33 ವರ್ಷ ವಯಸ್ಸು. ಅವ್ರ ಎದುರಾಗಿರ್ತಕ್ಕಂಥ ಪೈಲ್ವಾನ್ ಸುದೇಶ್ ಠಾಕೂರ ಮಹಾರಾಷ್ಟ್ರದ ಶ್ರೇಷ್ಠ ಪೈಲ್ವಾನರು. 105 kg ದೇಹ ತೂಕ ಐತಿ, 27 ವರ್ಷ ವಯಸ್ಸು, ಅನುಭವ ಸಾಕಷ್ಟು ಅದ, ಸಾಕಷ್ಟು ಕುಸ್ತಿಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಅವ್ರದೈತಿ. ಕುಸ್ತಿ ಸ್ಟಾರ್ಟ್ ಮಾಡಿ ಮತ್ತೆ ಪರಿಚಯ ಕೊಡ್ತೀವಿ, ಕಂಟಿನ್ಯೂ ಮಾಡೋಣ. ಚಪ್ಪಾಳೆ ಬರ್ಲಿ, ಬರ್ಲಿಲ್ಲ ಯಾಕೋ. ಒಂದ್ ಕಡೆಗೆ ಕರ್ನಾಟಕದ ಚಿರತೆ ಬೇಟೆ ಆಡಕ್ಕೆ ಸ್ಟಾರ್ಟ್ ಮಾಡಿದೆ ನೋಡೋಣ. ಇಬ್ಬರು ಪೈಲ್ವಾನಿಗೆ 2 ನಿಮಿಷ ಅವಕಾಶ ಕೊಟ್ಟಿವಿ. ಅವ್ರು ಏನು ಮಾಡ್ಲಿಕ್ಕೆ ಅವಕಾಶ ಕಳಿಸಿಬಿಡೋಣ. ಚಪ್ಪಾಳೆ ತಟ್ಟಿಬಿಡುತ್ತೆ. ಓಕೆ, ಈಗ ಪೈಲ್ವಾನ್ ಸುದೇಶ್ ಅವರು ನಮ್ಮ ಕಾರ್ತಿಕ್ ಪೈಲ್ವಾನರನ್ನ ಹಿಡಿತಕ್ಕೆ ತೆಗೆದುಕೊಂಡಿದಾರ. ನೋಡೋಣ ಕುಸ್ತಿ ಮತ್ತೆ ಮುಂದಿನ ಕ್ಷಣಗಣನೆ ಏನಾಗತ್ತ ಬದಲಾವಣೆ ಅಂತಾರೆ. ಏನಿಲ್ರಿ, ಮಣ್ಣಟ್ಟು ಮೆತ್ತಗೈತೆ, ಗಾದಿಗೈತೆ ಆಗೈತಿ. ನಾವೇನ್ ಮಾಡಕ್ ಬರ ಟ್ರ್ಯಾಕ್ಟರ್ದ ಒಂದು ತಪ್ಪಿಲ್ಲ. ಅವರ ಚಂದ ಹೊಡೆದಾರ, ನಾವ್ ಹೇಳ್ಬಿಟ್ಟು ಚಲೋ ಹೊಡೆದಾರ, ಮೆತ್ತ ಮಾಡ್ಯಾರ. ಕೊನೆಯ 1 ನಿಮಿಷ. ಯಾಕೋ ಉಳಿದಿಲ್ಲ ಪೈಲ್ವಾನ್ರ, ನಿಮ್ಮ ಮೇಲೆ ಹರ್ಷ. ಪಾಟ್ನ ಕುಸ್ತಿ ಕುಲ ಮಾಡ್ರಿ ನಾವು. ನೋಡೋಣ್ರಿ, ಈಗೇನು ಪೈಲ್ವಾನ್ರಿ ಇಲ್ಲಿ ಸವಾರಿ ಮಾಡಕತ್ತಾರ, ಪೂರ್ಣ ಆಗಿಲ್ಲ. ಅದಕ್ಕೆ ಪಕ್ಕ ಕಾಲು ಒಳಗೆ ಹಾಕಿರ ಡಬ್ಬು ಸವಾರಿ ಅಂತಾರೆ. ಈಗ ಸುಮ್ಮ ಸವಾರಿ ಅಷ್ಟೇ ಇದೆ, ಮ್ಯಾಲ ಕೂತಾರ ಅಂದ್ರೆ ಸವಾರಿ ಮಾಡೋದು ಅಂತ. ಪೈಲ್ವಾನ್ ಸಮಾಧಾನಕರ ಬಹುಮಾನ ಚಪ್ಪಾಳೆ ಕೊಡ್ರಿ ಒಂದ್ಸರಿ ನೋಡೋಣ. ಓಕೆ, ಧನ್ಯವಾದಗಳು. ಯಾಕಂದ್ರೆ ಪೈಲ್ವಾನ್ ಇಬ್ರು ಮಹಾರಾಷ್ಟ್ರದ ಪೈಲ್ವಾನ್ರ, ಆದ್ರೂ ನಮ್ಗೆ ಖುಷಿ ಏನಪ್ಪ ಅಂದ್ರೆ ಕುಸ್ತಿ ಬಂದ ಆಡ್ಯಾರ, ಅದು ನಮ್ಮ ಕರ್ನಾಟಕದ ಪ್ರೀತಿ, ಅವ್ರ ಗೌರವ ಚಪ್ಪಾಳೆ. ಓಕೆ, ಈಗ ನಾವು ಯಾವ ಕುಸ್ತಿಯನ್ನ ನೋಡೋದಕ್ಕಾಗಿ ಇಲ್ಲಿವರೆಗೆ ಜಾತಕ ಪಕ್ಷ ಅಂತ ಕಾದು ಕೂತೀವಿ. ಆ ಕುಸ್ತಿ ಪೃಥ್ವಿರಾಜ್ ಪೈಲ್ವಾನ್ ಪಾಟೀಲ್, ಮೌಳಿ ಕೊಕಟೆ ಪೈಲ್ವಾನ್. ಇದು ಕೊನೆಯ ಅಂತಿಮ ಕುಸ್ತಿ.
ಈ ಒಂದು ಕುಸ್ತಿಗೆ ಪೈಲ್ವಾನರು ಇಬ್ರು ಬರ್ತಾರ. ಸರಿ, ಚಿಪ್ಪಾಳಿ ತಟ್ಟಿ ಪ್ರೀತಿಯ ಸ್ವಾಗತ ಕೋರೋಣ. ಓಕೆ, ಕೊನೆ ಕುಸ್ತಿದು ಗಿರೀಶನ. 1 नंबरचा कुस्ती पृथ्वीराज पाटील लवकर यायला पाहिजे. नंबर मौली कोकाटे मैदान मध्ये यायला पाहिजे लवकर. ಕುಸ್ತಿ ನೋಡೋಣ. ಬಹಳ ಸುಂದರವಾಗಿರ್ತಕ್ಕಂಥ ಕೊನೆಯ ಕುಸ್ತಿ ಈ ವರ್ಷದ ಕನ್ನಡ ಸಂಘದ ಬರ್ಲಿ ಚಪ್ಪಾಳೆ. ಹಿಡಿತಕ್ಕ ಸಿಕ್ಕೊಂಡ್ರೆ ಯಾವುದೇ ಲೆಕ್ಕಿಲ್ಲದೆ ಪೈಲ್ವಾನರ ಕೈಯಿಂದ ಶೇಪ್ ಆಗಿ ಬಂದಿರತಕ್ಕಂಥ ಕಾರ್ತಿಕ್ ಪೈಲ್ವಾನ್ ಸರ್ ಬರ್ಲಿ ಚಪ್ಪಾಳೆ. ಯಾಕಂದ್ರ 105 ಕೆಜಿ ದೇಹ ತೂಕ ಅವ್ರದ್ದು ಬರೀ 83 ಐತಿ. ಹೇಳಿ ನಿಮಗೆ 20 ಕೆಜಿ ಲೋಡ್ ಬಿದ್ರು ಯಾವುದನ್ನ ಇಲ್ಲದ ಅನ್ಲೋಡ್ ಮಾಡಿ ಬಂದಾರ ಹೊರಗಡೆ ಪೈಲ್ವಾನರು. ಬಹಳ ನೋಡ್ರಿ ಈಗ, ಯಾಕಂದ್ರ ಕಾರ್ತಿಕ್ ಪೈಲ್ವಾನರ ಬಗ್ಗೆ ಕೇಳಿರಿ. ಯಾವಾಗಲೂ ಇನ್ನೂ ಎಷ್ಟೋ ದಿನಗಳವರೆಗೆ ಆದರ್ಶವಾಗುವಂತ ಕುಸ್ತಿಪಟು. ಏನಾರೇ ಮೈದಾನದಾಗ ಕರಿಲಾರ್ದ, ಇನ್ನೂ ನನ್ನ ಹೆಸರು ಕರಿಲಾರ್ದ ಬರುವಂತ ಒಬ್ಬ ಪೈಲ್ವಾನ್ ಗೊತ್ತಿರ್ಲಿ. ನೀವು ಅಡ್ಯಾಡ್ರಂಗ ಯಾವ ನಂಬರ್ ಹಾಕಿದ್ರು ನಾನು ನಂಬರ್ ಇಲ್ಯಾಕ್ ಹಾಕಿರಿ ಅಂತ ಇನ್ನೂವರೆಗೆ ಕೇಳಿಲ್ಲ ಪೈಲ್ವಾನ್ ಗೊತ್ತಿರ್ಲಿ. ಒಬ್ಬೊಬ್ಬ ಪೈಲ್ವಾನ್ ನಂದು 10 ಯಾಕೆ ಹಾಕಿರಿ 12 ಹಾಕಿರಿ ಕೇಳ್ತಾರಂದ್ರೆ ಅರ್ಥ ಗೊತ್ತಿರ್ಬೇಕು ನಿಮ್ಗ. ಯಾವ ನಂಬರ್ ಹಾಕಿರು ಬಂದ ಆಡವ ನಾನ ಅಂತೇಳಿ ಗೊತ್ತಿರುವಂತ ಕರ್ನಾಟಕದ ಹೆಮ್ಮೆ ಕುಸ್ತಿಪಟು. ಎಲ್ಲಿ ಬೇಕಾದ ಹಾಕ್ರಿ ನಾ ಬಂದ್ ಆಡ್ತೀನಿ ಅಂದ್ರ ನನ್ನ ಫೋಟೋನ ಹಾಕ್ಬೇಕಾ, ನನ್ನ ಹೆಸರು ಹಾಕ್ಬೇಕಾ ಅನ್ನುವಂತ ಪೈಲ್ವಾನಲ್ಲ, ನನ್ನ ಕುಸ್ತಿ ಹಾಕಿರಿ ಬಂದ್ ಆಡ್ತೀನಿ ಅಂತ ಕುಸ್ತಿ ಅಭಿಮಾನಿಗಳ ಹೃದಯ ಗೆದ್ದಿರ್ತಕ್ಕಂಥ ಕುಸ್ತಿಪಟವರು. ಮೊದಲನೇ ನಂಬರ್ನ ಕುಸ್ತಿ ಪೈಲ್ವಾನರು ಮೈದಾನಕ್ಕೆ ಆಗಮಿಸಬೇಕು. ಪೃಥ್ವಿರಾಜ್ ಪಾಟೀಲ್, ಮೌಳಿ ಕೊಕಾಟೆ, ಆ ಇಬ್ಬರು ಪೈಲ್ವಾನರು ಮೈದಾನಕ್ಕೆ ಆಗಮಿಸಬೇಕು. ಮೌಳಿ ಕೊಕಾಟೆ, ಪೃಥ್ವಿರಾಜ್ ಪಾಟೀಲ್. पृथ्वीराज पाटील लवकर यावं मैदानामध्ये. मौली कोकाटे ಈ ಒಂದು ಕುಸ್ತಿಗೆ ಪೈಲ್ವಾನರನ್ನ ಆಶೀರ್ವದಿಸಲು ನಮ್ಮ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದಂತ GS ನ್ಯಾಮಗೌಡ ಅವರು, ಫಕೀರ್ ಸಾಬ್ ಬಾಗವಾನ್ ಅವರು, ಅದೇ ರೀತಿ ಬಿಜಾಪುರದ ನಮ್ಮ ಕುಸ್ತಿ ಪ್ರೇಮಿಗಳಾದಂತ ನಿಂಗಪ್ಪಣ್ಣ ಕುಂದರ್ಗಿ ಅವರು, ಮಲ್ಲಿಕಾರ್ಜುನ್ ಮಕನಾಪುರ ಅವರು ದಯಮಾಡಿ ಮೈದಾನದ ಮೇಲೆ ಬಂದು ಈ ಕೊನೆಯ ಕುಸ್ತಿ ಪೈಲ್ವಾನರನ್ನ ಆಶೀರ್ವದಿಸಬೇಕಾಗಿ ವಿನಂತಿ. ಆಲ್ ಇಂಡಿಯನ್ ರೆಸ್ಲಿಂಗ್ ಶರ್ಮಾ ಅವರು ಅವರನ್ನ ನಾವು ಕುಸ್ತಿ ಮೈದಾನಕ್ಕೆ ಕರೆದುಕೊಂಡು ಹೋಗಿ ಆ ಕುಸ್ತಿ ಪೈಲ್ವಾನರನ್ನ ಆಶೀರ್ವದಿಸಬೇಕೆಂದು ನಮ್ಮೆಲ್ಲರ ಕನ್ನಡ ಸಂಘದ ಪರವಾಗಿ ಕೇಳಿಕೊಳ್ಳುತ್ತೇನೆ. पृथ्वीराज पाटील मौली कोकाटे ಕೈ ಇಡ್ರಿ, ಸಾವಕಾಶ ಜನ ಕರ್ಕೊಂಡು ಹೋಗಿ ಧ್ಯಾನ ಬನ್ನಿ. ನಿಂದ್ರಿ ಅವ್ರು ಪೈಲ್ವಾನ್ರ ಬರ್ಲಿ ಗಪ್ರಿನ ಇಲ್ಲೇ ಕುಣಿಸ್ರಿ ಎಲ್ಲಾರು. ಕಾಲೇನೋ ಹಿಡ್ದಂಗೆ पृथ्वीराज पाटील 1ನೇ ನಂಬರ್ನ ಕುಸ್ತಿ ಪೈಲ್ವಾನರು ಪೃಥ್ವಿರಾಜ್ ಪಾಟೀಲ್, ಮೌಳಿ ಕೊಕಾಟೆ. ತಾವು ಬೇಗನೆ ಬರ್ಬೇಕು ನೀವು. ಪೃಥ್ವಿರಾಜ್ ಪಾಟೀಲ್, ಮೌಳಿ ಕೊಕಾಟೆ. ಪೈಲ್ವಾನರನ್ನ ಆಶೀರ್ವದಿಸಲು
ಹೋಟೆಲ್ನ ಮಾಲೀಕರಾದ ನಿಂಗಪ್ಪನ ಕುಂದರ್ಗಿ ಅವರು, ಏ ಭೀಮ ಮಲ್ಲಿಕಾರ್ಜುನ ಮತ್ತು ಭೀಮು ಕಮರಡ್ಗಿ ಕನ್ನಡ ಸಂಘದ ನಿರ್ದೇಶಕರು, ಶಂಕರ್ ಹನಗಂಡಿ ಅವರು, ಅಬೂಬಕರ್ ಕುರ್ಚಿ ಅವರು, ಈ ಪನಟ್ಟಿಯಿಂದ ಬಂದಂತ ಎಲ್ಲ ಗಣ್ಯಮಾನ್ಯರು, CS ಮಾಂಗಿ ವಕೀಲರು, ನಂದಪ್ಪನ ತಳವಾರ್ ಅವರು, ಮಲ್ಲಿಕಾರ್ಜುನ್ ಬಾಣ್ಕರ್ ಅವರು, ಅಲ್ತಾಫ್ ಸಾಂಗ್ಲಿ ಅವರು, ಬಂದೇ ನಮಾಜ್ ಅವರು, ಸಂಕ್ ಸಾರು, ಬಸವರಾಜ್ ಮರ್ನೂರ್ ಅವರು, ಸುರೇಶ್ ಈ ಒಂದು ಕುಸ್ತಿಯಲ್ಲಿ ಮಜಪ್ಪ ದೇಸಾಯಿ ಅವರು, ಕಾರ್ತಿಕ್ ಕಾಟೆ ಅವರು ಈ ಒಂದು ಕುಸ್ತಿಯಲ್ಲಿ ವಿಜಯಶಾಲಿಯಾಗಿದ್ದಾರೆ.